ಗೈಸ್ ಫೈನಲಿ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ನೋಡಿ ವ್ಯೂ ಈ ತರ ಕಾಣ್ತಾ ಐತೆ. ಇದೆ ಮಲ್ಲಳ್ಳಿ ಫಾಲ್ಸ್ ಗೈಸ್. ಹುಡುಗಿಗೆ ಸುಸ್ತಾಯ್ತು ಅಂತ ಎತ್ಕೊಂಡು ಹೋಯ್ತಿದ್ದೀನಿ. ಇವಾಗ ಇಳಿತಿದ್ದೀವಿ. ಪ್ರಾಕ್ಟೀಸ್ ಮಾಡ್ತಾವಳೆ ಹತ್ತೋದನ್ನ. ಅಲ್ಲಿ ಮೆಟ್ಲು ಈ ಕಡೆಯಿಂದ ಹೋಗಿ ಹತ್ಕೊಂಡು ಹೋಗ್ಬೋದ ಅಂತ ಅಂದ್ಕೊ 2 ನಿಮಿಷ ಅಂದ್ಬಿಟ್ಟು ಇರು ಪ್ರಾಕ್ಟೀಸ್ ಮಾಡ್ಕೊತೀನಿ ಹೊಸಿ ಮೆಟ್ಟ ಹತ್ತೋದನ್ನ ಅಂತೇಳಿ. ಗೈಸ್ ಫೈನಲಿ ಫಾರೆಸ್ಟ್ ರೂಟ್ ಎಲ್ಲ ದಾಟ್ಕೊಂಡು ತುಂಬ ಅಡ್ವೆಂಚರಸ್ ಮಾಡಿಕೊಂಡು ತುಂಬ ಭಯದಿಂದ ಮಲ್ಲಳ್ಳಿ ಫಾಲ್ಸ್ಗೆ ರೀಚ್ ಆಗಿ ಮಲ್ಲಳ್ಳಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಇವಾಗ ಮೆಟ್ಲು ಇಳ್ಕೊಂಡು ಹೋಗ್ಬೇಕು. 700 ಸ್ಟೆಪ್ಸ್ ಇದೆ ಅಂತ ಏನೋ ಹೇಳ್ತಾರೆ. ನೀರೇನು ಅಷ್ಟೊಂದಿಲ್ಲ ಮಲ್ಲಳ್ಳಿ ಫಾಲ್ಸಲ್ಲಿ. ನೀರಿರೋದು ಏನಿದ್ರು ಓನ್ಲಿ ಜುಲೈ ಆಗಸ್ಟು ಅಷ್ಟೇ. 2 ತಿಂಗಳು ನೀರು ಇರ್ತದೆ ಅಷ್ಟೇ. 2 ಮಂತ್ ನೀರು ಇರುತ್ತೆ ಅಷ್ಟೇ. ತೋರಿಸ್ಬಿಡ ಅಂತೂ ಆಮೇಲೆ ತೋರಿಸ್ಬೇಕು. ಮೆಟ್ಲು ಇಳ್ಕೊಂಡು ಹೋಗ್ತಿದ್ದೀವಿ ಇವಾಗ ಮಲ್ಲಳ್ಳಿ ಫಾಲ್ಸ್ ಹತ್ರ. ಇವಾಗ ಎಷ್ಟು ಸಾಕಾಗಿದೆ ಗೊತ್ತಾ ಗೈಸ್. ಇದು ಬ್ಯೂಟಿಫುಲ್ ಲೊಕೇಶನ್ ಮಾತ್ರ. ನೋಡಿ ಹಾಗೆ ನಿಮ್ಗೆ ತೋರಿಸ್ತೀನಿ. ಈ ಬೆಟ್ಟದ ಮಧ್ಯೆ ನೀರು ಹರಿಯೋದು. ಬಟ್ ಇವಾಗೇನು ಮಳೆಗಾಲ ಇಲ್ವಲ್ಲ, ಸೊ ಮಾನ್ಸೂನ್ ಎಲ್ಲ ಮುಗೀತಲ್ಲ, ಅದರಿಂದ ನೀರು ಜಾಸ್ತಿ ಫಾಲ್ಸಲ್ಲಿ ಹರಿತಿಲ್ಲ. ಮೇಡಮ್ ಯಾಕೋ ನಗೀತಾವ್ರೆ. ನೋಡಿ ಹೆಂಗಟ್ಟವನೇ ಹಿಂಗೆ ಕಟ್ತೆ. ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾರೆ ಹಿಂಗೆ ಕಟ್ ಜಂಗಮಲೆ ಮಾಡವ್ರೆ. ಜಂಗಮಲೆ ಆನುಮಲೆ ಜಂತುಮಲೆ. ಗೈಸ್ ಇವಳು ಮುತ್ಕಿ ಥರ ಆಡ್ತಾವಳು. ಇಬ್ಬರು ಇಳಿಯೋಕ್ಕೆ ಆವಾಗಲೇ ಎಷ್ಟು ಒಂದು 100 ಮೆಟ್ಲು ಇಳ್ಕೊ ಬಂದಿದ್ದೀವಿ ಅಷ್ಟೇ. ಇಳಿಯೋಕ್ಕೆ ಕುತ್ಕೊಬಿಟ್ಟವಳು. ಇನ್ನು ಹತ್ತಬೇಕು ಅಂದರೆ ನೋಡಿ. ಮುಂದೆ ಕುತ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು, ಹಿಂದೆ ಕುತ್ಕೊಂಡ್ರೆ ಅವ್ರಿಗೆ ಪೇನ್ ಆಗೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಳಿಯೋಕ್ಕೆ ಇಷ್ಟು ಕಷ್ಟಪಡ್ತಾವಳ. ಇನ್ನು ಹತ್ತುವಾಗ ಬಾ ಆಯ್ತು. ಈಗ ಫೋಕಸ್ ಏನಾದ್ರು ಆ ಕಡೆ ಮಾಡ್ಬಿಟ್ರೆ ಯಾವ ಕಡೆನೂ ಫೋಕಸ್ ಮಾಡಿ ನೀರ್ ಕಡೆ ಫೋಕಸ್ ಮಾಡ್ತೀನಿ ಕತೆ. ಯಾವ ಕಡೆ ಅಂತ ಗೊತ್ತಾಗಿಲ್ಲ. ಫಾಲ್ಸು ಫಾಲ್ಸ್ ಕಡೆ ಬೈತಾಗೆ. ಎಷ್ಟಾಗೋದು ಅವಾಗಲೇ. ಕೆಳಗೆ ಹೋಗೋರ ಎಲ್ಲಿ ಇಳಿಬೋದು ಕೆಳಗಡೆ ತನಕ. ಸುಕ್ಕ ಹೊಡೆ ಬಿಸಿಲು. ಗೈಸ್ ಇಳಿಯೋಕೆ ಐತಲ್ಲ ಗೊತ್ತಾ. ಇನ್ನು ಹತ್ತಕ್ಕೆ ಎಷ್ಟು ಕಷ್ಟ ನಂಗೆ. ಐದೇ ಐತಲ್ಲ ಅದಕ್ಕೆ ಬೇಡ ಅಲ್ಲಿಗೆ ಹೋಗೋದಂತ ನಾನು. ಏನಿಲ್ಲ ತುಂಬ ಡೀಪ್ ಇಳಿಯಲ್ಲ. ಒಂದು 20-30 ಮೆಟ್ಲು ಇಳಿದ್ಬಿಟ್ಟು ಅದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ಇದು ಕ್ಲಿಕ್ ಮಾಡ್ಕೊಂಡು ಬರೋದು. ಮತ್ತೆ ವಾಪಸ್ ರಿಟರ್ನ್ ಆಗ್ತದೆ. ಉಸ್ವಾಗಿರೋ ಬೆಟ್ಟಕ್ಕತ್ತವ. ಟ್ರೆಕ್ಕಿಂಗ್ ಪ್ಲೇಸು. ಬೈಕ್ ಹತ್ತಿಸ್ಕೊಡೋದು ಮ್ಯಾಕೆ ಮಂಡಲ್ ಕಟ್ಟಿ ಥರ. ಇಲ್ಲಿ ನೋಡ್ಕೊಂಡು ಹೋಗುವ. ಇಲ್ಲಿ ನೆಕ್ಸ್ಟು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗುವ. ಗೈಸ್ ಹೊಡಿ ಗೈಸ್ ಆವಾಯ್ತು. ಅದಲ್ಲಿ ಮೇಲ್ಗಡೆ ಹೋಯ್ತಾನೆ. ಅದ್ರ ಪಡ್ಬೋದು ಹೋಯ್ತಾನೆ. ಗೈಸ್ ನೋಡಿ ಇಲ್ಲೆಲ್ಲ ಸಾಕಾದಾಗೈತೆ ಅಂತ. ಚೂರಲ್ಲ ಪಾಪ ಮೆಟ್ಲು ಒಳ್ಳೆ ಇಳಿಯೋದು ಒಳ್ಳೆ. ನೋಡಿ ಈ ಲೊಕೇಶನ್ ಎಷ್ಟು ಮಸ್ತಾಗೈತೆ ಇದು. ಆಯ್ತಲ್ಲ ಆಗ್ಬೇಕು ಕಣಂತ. ನಮ್ಮಂಚೂರು ಖಾರ ಹೊತ್ಕೊಡು ಗೊತ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒತ್ಕೊಡ್ತೀನಿ ಮೇಲ್ಗಡೆ ಹೋದಾಗ. ಫಸ್ಟ್ ಇಳಿದ್ಬಿಟ್ಟು ನೋಡ್ಕೊ ಬಂದ್ಬಿಡವ ಬಾ. ಫುಲ್ಲು ಒಂದು ಅರ್ಧ ಇಳಿಯವ ಬಾ. ಅರ್ಧ ಇಳಿದ್ಮೇಲೆ ಇನ್ನೇನು ಅರ್ಧ ಏನು ಬಿಡ್ತೀಯ? ಹಾಂ ಏನೆಲ್ಲ ಹಾಕತ್ತೆ. ಅರ್ಧನೇ ಇಳಿತೈತಿ. ಈ ಕಡೆ ಬಂದ್ಬಿಡು. ಆ ಕಡೆ ಹಿಡ್ಕೊಳಕ್ಕಾರ ಇಟ್ಟು ಅರ್ಧ ಇಳಿಯವ. ಅದೆಲ್ಲ ಸ್ಟೆಪ್ ಇಳಿದ್ಬಿಟ್ಟು ಕೂಡ ಕ್ಲಿಕ್ ಮಾಡ್ಕೊಂಡು ಹೋಗೋಣ. ಸಾಕು ಆಯ್ತಾ. ನೋಡಿ ಗೈಸ್ ಇವಳು ಆಟವನ್ನು ನೋಡೋಕೈತಿಲ್ಲ. ಅಲ್ಲಿ ಇಳಿತಿದ್ದೀವಿ. ಪ್ರಾಕ್ಟೀಸ್ ಮಾಡ್ತಾವಳೆ ಹತ್ತೋದನ್ನ. ಅಲ್ಲಿ ಮೆಟ್ಲು ಈ ಕಡೆಯಿಂದ ಹೋಗಿ ಹತ್ಕೊಂಡು ಹೋಗ್ಬೋದ ಅಂತ ಹಿಂಗೂ ಇದ್ದ. ಅಯ್ಯೋ ಹಂಗೆಲ್ಲ ನಿಂತ್ಕೊ 2 ನಿಮಿಷ ಅಂದ್ಬಿಟ್ಟು ಇರು ಪ್ರಾಕ್ಟೀಸ್ ಮಾಡ್ಕೊತೀನಿ ಹೊಸಿ ಮೆಟ್ಟ ಹತ್ತೋದನ್ನ ಅಂತೇಳಿ. ನಾನು 3ನೇ ಸರಿ ಬಂದಿರೋದು ಪಾಪ. ನೀವು 3-4ನೇ ಸರಿ. ಬಟ್ ಫಸ್ಟ್ ಟೈಮ್ ಇಷ್ಟು ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದಿರೋದು. 3ನೇ ಸಲ ಬಂದಿದ್ರು ಅಲ್ಲಿ ವ್ಯೂ ಪಾಯಿಂಟ್ ಹೋಗಿಲ್ಲ. ಲಾಸ್ಟ್ 2-3 ಸರಿ ಬಂದಾಗೆಲ್ಲ ಫುಲ್ಲು ಅಲ್ಲೇ ಮೆಟ್ಲ ಹತ್ರ ಮೇಲ್ಗಡೆನೇ ಫೋಟೋ ತಗೊಂಡು ಹೊರ್ಟೋಗಿದ್ದು. ಬಟ್ ಇವಾಗಲೇ ಇಷ್ಟು ಕೆಳಗಡೆ ಬಂದಿರೋದು.
ಹತ್ತುವಾಗಂತೂ ಸಿಕ್ಕಾಬಿಟ್ಟೆ ಟೈಮ್ ಬೇಕು, 1 ಅವರೇ ಬೇಕು ಹತ್ತಕ್ಕಂತೂ. ಪಾಪ ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ ಅವಳು ಮಿಂಚುಗಳ ಇಳ್ಕೊಂಡು ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಒಂದು 500 ಸ್ಟೆಪ್ ಇಳಿದಿದ್ದೀವಿ ಇವಾಗ. ಆಯ್ತಲ್ಲ ನಂಗೆ ಇಳಿಯಕ್ಕೆ. ಅವು ಇಳಿಬೇಕು. ಹ್ಞೂ ಇಳಿಬೇಕು. ಡೀಪ್ ಫಾರೆಸ್ಟ್ ಮಧ್ಯೆ ಗೈಸ್ ಇರೋದು ಇದು. ಗೈಸ್ ಯಾರೋ ಒಬ್ಬರು ಸೆಕ್ಯೂರಿಟಿಯಲ್ಲಿ 5 ಗಂಟೆ ಅಷ್ಟು ಬರ್ಬೇಕಂತ ಹೇಳ್ಬಿಟ್ಟು ಹೋದ್ರು. ಏನೋ ಲಾಠಿ ಎಲ್ಲ ಹಿಡ್ಕೊಂಡಿದ್ರು. ಏನು ಗೊತ್ತಾ, ಅಲ್ಲಿ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅಷ್ಟೇ ಅಂತಿದ್ದು ಓಪನ್. ಅಲ್ಲಿ ತನಕ ಇಲ್ಲಿ ಯಾರು ಅಲೋ ಮಾಡೋದು. 5 ಗಂಟೆ ಒಳಗಡೆ ಮೇಲ್ಗಡೆ ಹೋಗ್ಬೇಕು. ನಮ್ದೇನಿಲ್ಲ, ಎಷ್ಟು ಅಲ್ಲಿ ಹೋಗಿ ಒಂದು ಫೋಟೋ ವಿಡಿಯೋ ತಗೊಂಡು ವಾಪಸ್ ಮೇಲ್ಗಡೆ ಎತ್ತದೆ ಪುನಃ, ಅಷ್ಟೇ, ಇನ್ನೇನಿಲ್ಲ. ಗೈಸ್ ಅಗೇನು ಸ್ಟೆಪ್ಸು ಸ್ಟಾರ್ಟು ನೋಡಿ ನೋಡಿ ಪಾಪ. ಏನು ಪಾಪ ನೀವು ಒಂದೇ ಸಲ ಇರ್ತೀವಿ ಪಾಪ ಇಳಿಯಕ್ಕೆ. ಗೈಸ್ ನೋಡಿ ಸಿಕ್ಕಾಬಳೆ ಟಾರ್ಚರ್ ಕೊಡ್ತಾಳೆ ಗೈಸ್, ನಂಗೆ ಆಯ್ತಾ ಇಲ್ಲ ಬಿಟ್ಬಿಡು ಹಿಡಿಯಕ್ಕೆ. ಬಿಟ್ಬಿಡು ಬರಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅದೇ ಹೆಂಗ್ ಆಡ್ತಾಳೆ, ನನ್ಗೆ ಜೀವ ತಿಂತಾವಳೆ ಮೆಟ್ಲು ಹಿಡಿಯೋಕೆ. ಅಪ್ಪಣಿ ನಾವೇ ಹಿಡಿತಾ ಇರೋದು, ಹಿಡಿಯೋದು ಎಲ್ಲ ಸೂತಿರೋರಯ್ಯ. ಬೇಗ ಹೊರಟಾಗವ. ವಾವ್ ಗೈಸ್, ಇಷ್ಟು ತನಕ ನಡ್ಕೊಂಡು ಬಂದಿದ್ದು ಸಾರ್ಥಕತೆ ಅನ್ಕೊಳ್ಳಿ ಗೈಸ್. ನೋಡಿ ಗೈಸ್ ತೋರಿಸ್ತೀನಿ ಇವಾಗ ವ್ಯೂ. ಅದೇ ಗೈಸ್, ಅದು ತುಂಬ ನೀರಿದ್ರು ಅಂತ ಇನ್ನೂ ಸಾಕಾಗಿ ಕಾಣಿಸುತ್ತೆ ನೋಡಿ. ಜಾಸ್ತಿ ನೀರು ಇಲ್ದೇನೆ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ವ್ಯೂ. ಕೆಳಗಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವಾ ಪಾಪ ಗೈಸ್, ಫೈನಲಿ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ನೋಡಿ ವ್ಯೂ ಈ ಥರ ಕಾಣ್ತೈತೆ. ಇದೆ ಮಲ್ಲಳ್ಳಿ ಫಾಲ್ಸ್ ಗೈಸ್. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿ. ಸಕ್ಕತ್ತಾಗೈತೆ. ಈ ಬೆಟ್ಟಗಳ ತಪ್ಪಲಿನಲ್ಲಿ ಕಾವೇರಿ ತಾಯಿನೇ ಬರ್ತಾ ಇರೋ ಜುಳು ಜುಳು ನೀರಾಗಿ ಹರಿಯುತ್ತಿದೆ. ಬಟ್ ನೀರಿಲ್ಲ, ಬಟ್ ಆದ್ರೂ ಚೆನ್ನಾಗೈತೆ, ಏನಿಲ್ಲ, ವ್ಯೂ ಚೆನ್ನಾಗೈತೆ ಸುತ್ತ. ಅಂದರೆ ಅದು ಫುಲ್ಲು ಆ ಬಂಡೆನೇ ಕಾಣಲ್ಲ. ಆ ಬಂಡೆ ಐತಲ್ಲ, ಆ ಬಂಡೆ ಒಂಚೂರು ಕಾಣಲ್ಲ, ಫುಲ್ಲು ನೀರು ಕವರ್ ಆಗಿರುತ್ತೆ. ಒಂದು ಹಳೆ ವಿಡಿಯೋ ತೋರಿಸ್ತೀನಿ ಇರಬೇಕಾದ್ರೆ. ಸುಸ್ತಾಗಿ ನಿಂತಿದ್ದೀವಿ ಜ್ಯೂಸ್ ಬೇಕಂತ ನೋಡಿ. ಕುತ್ಕೊ, ಇಲ್ಲಿ ಆರಾಮಾಗಿ ಕುತ್ಕೊ. ಟೈಮ್ ಇನ್ನೂ 5 ಗಂಟೆಗೆ ತಾನೇ, ಇಲ್ಲಿಗೆ ಬಾ. ಗೈಸ್ ನೋಡಿ ಗೈಸ್, ಹೆವಿ ತುಂಬ ಹೊಟ್ಟೆ ಉರಿಸ್ತಾಳೆ ಗೈಸ್ ನನಗೆ ಪಾಪ. ಆದರೂ ಸುಸ್ತಾಗ್ಬಿಟ್ಟವಳೆ. ಮುಸ್ಕಾಕೊಂಡು ಜ್ಯೂಸ್ ಕುಡಿತಾವಳೆ, ನನಗೆ ಕೊಡ್ಬೇಕಲ್ಲ ಅಂತ. ಮುಸ್ಕಾಕೊಂಡು ಜ್ಯೂಸ್ ಕುಡಿತಾವಳೆ ನೋಡಿ ಇವಳ. ನಂಗೆ ಕೊಡು, ಒಬ್ಬಳೇ ಕುಡಿತಾವಳೆ. ನೋಡಿ ಎಷ್ಟು ಸ್ವರ್ಗೋಗ್ಬಿಟ್ಟಿದೀನಿ. ನನಗೆ ಕೊಟ್ಟರೆ ಒಂದೇ ಸರಿ ಖಾಲಿ ಮಾಡ್ಬಿಡ್ತೀನಿ ನೋಡಿ. ಅಲ್ಲಿ ಎಷ್ಟು ಖಾಲಿ ಮಾಡ್ತೀನಿ ನಾನು ಕುಡಿಯೋದೆ ಇಷ್ಟಿಷ್ಟು ಕುಡಿತೀನಿ, ಒಂದೇ ಸರಿ ಎತ್ಬಿಡ್ತಾನೆ. ಪೋಲಿ ಡ್ರಾಫ್ಟ್ ಥರ ಕುಡಿಯೋದವಳು. ನಮ್ಗೆ ಗೊತ್ತಲ್ಲ, ಇದಕ್ಕೆ ಹೋದ್ರೆ ಒಂದೇ ಸರಿ. ಎಷ್ಟಾಯ್ತು ಅಷ್ಟೇ ಐತೆ ಜ್ಯೂಸು. ಗೈಸ್ ಏನು ಗೊತ್ತಾ, ಅವ್ರ ಫ್ರೆಂಡ್ನ ಯಾವಾಗಲೂ ಪಾರ್ಟ್ನರ್ ಅಂತ ಕರೀತಾರೆ, ಅವರು ಪಾರ್ಟ್ನರ್ ಅಂತ ಕರೀತಾರೆ. ಇದು ನಾನು ಲವ್ವರು ಅವರ ಲವ್ವರು ಅಂತ ಅನಿಸ್ಬಿಡುತ್ತೆ. ಅಪ್ಪಿ ಇವತ್ತು ಪಾರ್ಟ್ನರ್ ಅನ್ನೋದು ಅದಕ್ಕೆ ಖುಷಿ ಆಯ್ತು ನನಗೆ. ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಬರೋ ಪಾರ್ಟ್ನರೇ ಬೇರೆ, ಲೈಫ್ ಪಾರ್ಟ್ನರ್ ನೀನು, ಆಯಿತಾ? ಲೈಫ್ ಪಾರ್ಟ್ನರ್ ಮೀನ್ಸ್ ಮೈ ವೈಫ್, ಮೈ ಎವ್ರಿಥಿಂಗ್, ಮೈ ಲವ್. ಮೈ ಲವ್ ಇಸ್ ಆಲ್ವೇಸ್ ಡೆಡಿಕೇಟೆಡ್ ಫಾರ್ ಯು. ಐ ಲವ್ ಆಲ್ವೇಸ್ ಫಾರ್ ಯು. ಮಾತೇ ಬರ್ತಲ್ಲ ಗೈಸ್, ನನಗೆ ಮಾತೇ ಹೊಳುತ್ತೈತೆ ಇದ್ರ ಬಗ್ಗೆ ಹೇಳ್ಬೇಕು ಅಂದರೆ. ನೀವೆಲ್ಲ ಅಷ್ಟು ಇಂಗ್ಲಿಷ್ ಬರಲ್ಲ ಅಂತ ಅನ್ಕೋಬೇಡಿ, ಚೆನ್ನಾಗಿ ಮಾತಾಡ್ತಾರೆ. ಪ್ರೌಢಶಾಲೆಯಲ್ಲಿ ಓದ್ಕೊ ಬಂದಿರೋ ನಾವು, ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ಕೊ ಬಂದಿರೋ ನಾವು. ಆದರೂ M.Com ಸ್ಟೂಡೆಂಟು. ಹೆಸರಿಗೆ ಅಷ್ಟೇ ಅದು, ಅದರಿಂದ ಏನು ಯೂಸ್ ಆಯ್ತಲ್ಲ, ಒಂದು ಕೆಲ್ಸಕ್ಕೆ ಯೂಸ್ ಆಯ್ತಲ್ಲ, ಏನಿಲ್ಲ. ಸುಮ್ಮನೆ ಹೆಸ್ರಿಗೆ ಅಷ್ಟೇ ಡಬಲ್ ಗ್ರಾಜ್ಯುಯೇಟ್ ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ, ಬಿಡು ಡಬಲ್ ಗ್ರಾಜ್ಯುಯೇಟೆಡ್ ಅಂತ ಅಷ್ಟೇ, ಅದೇ ಗೈಸ್, ಇನ್ನೇನಿಲ್ಲ. ಆದ್ರೆ ಇಲ್ಲಿ ಕುತ್ಕೊಂಡೋಳೆ ಚಿಲ್ ಮಾಡಕ್ಕೆ ಸಾಕಾಗೈತೆ. ನೀನು ಬೆಳಗಿದೆ ಅಂತ ಓವರ್ ಆಗಬೇಡ, ಬರ್ರಿ.
ಸಲ ಮಾತಾಡ್ತಿದ್ವಿ ಈ ಥರದ ಕಿತ್ಕೊಂಡು ಮೂಗ್ಬಟ್ಟು ಮಾಡ್ಕೋತಿದ್ವಿ. ಮೂಗ್ಬಟ್ಟು ಕ್ಯಾನ್ಸರ್ ಗಿಡ ಅನ್ಸುತ್ತೆ ಇದು. ನೋಡೀಗ ಯಾವ ಆಟ ಆಡ್ತಾಳೆ ಅಂದ್ರೆ ಮೂಗ್ಬಟ್ಟು ಮಾಡ್ಕೋತಿದ್ವಿ. ಮೂಗ್ಬಟ್ಟು ಚಿಕ್ಕ ವಯಸ್ಸಲ್ಲಿ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಗೈಸ್ ಒಂದು 400 ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಎಷ್ಟು ಸುಸ್ತಾಗೈತೆ ಅಂದರೆ ಬೆವ್ರು ನೋಡ್ದಿರ್ಬೋದು ಹೆಂಗೆ ಹರಿತೈತೆ ಅಂತ ನೋಡಿ. ಇಷ್ಟು ಬಿಸಿಲು ನೋಡಿ ಹೆಂಗೆ ಬಿಸಿಲು ಹೊಡಿತೈತೆ ಅಂತ. ಪಾಪ ನಮ್ಮ ಹೆಣ್ಣು ಕೆಳಗಡೆ ಕುತ್ಕೊಬಿಟ್ಟೈತೆ, ಆಯ್ತಾ ಇಲ್ಲ ಅಂದ್ಕೊಂಡು ಫುಲ್ ನಿಂತ್ಕೊಳ್ಳೆ. ಹಾಕೊಂಡಿದ್ದೀನಿ ಬಿಕಾಸ್ ನಡ್ಕೊ ಬಂದಾಗ ಬಾಯಲ್ಲಿ ಉಸಿರಾಡ್ಬಾರ್ದು, ಅದಕ್ಕೆ ಮೂಗಲ್ಲಿ ಉಸಿರಾಡ್ಬೇಕು. ಸಿಕ್ಕಾಬಡೆ 2ನೇ ಸರಿ ಕಾಜುದ ಅಸಾಮಿ. ಸಿಕ್ಕಾಬಡೆ ಸುಸ್ತಾಗೋಯ್ತು ಗೈಸ್. ಬಿಸಿಲಲ್ವಾ, ಮೆಟ್ಲು ಬೇರೆ ಸ್ಟ್ರೈಟೇ ಐತೆ ನೋಡಿ ಇಲ್ಲಿ ಎಲ್ಲ ಫುಲ್ ಸ್ಟ್ರೈಟ್ ಐತೆ. ಫ್ಲ್ಯಾಟ್ ಇದ್ರೆ ಹೋಗ್ಬಿಡ್ಬೋದು, ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ಟ್ರೆಕ್ಕಿಂಗ್ ಮಾಡ್ಬೋದು. ಬಟ್ ಹಿಂಗೆ ಆಯ್ತಲ್ಲ ಇಳಿಜಾರ್ತಾರ, ಹತ್ತದ ಅಂತ ನನಗೆ ಆಗೋದೇ ಇಲ್ಲ. ಇಳಿಜಾರ್ತಾರ ಇದ್ರೆ ತುಂಬ ಕಷ್ಟ. ಎಲ್ಲಾದ್ರೂ ನೀರು ಬೇಕು ಅನ್ಸೈತೆ ಮೊಕ್ಕೆ ಹಚ್ಕೊಳಕ್ಕೆ. ಹೋಗೋಣ ಬಾಯ್, ಒಂದು ಸ್ವಲ್ಪ ಕತೆ ಒಂದು 10 ನಿಮಿಷ ರೀಚ್ ಆಯ್ತು. ಆಟ್ಬಿಟ್ಟು ಹೋಗ್ತೋಗ್ಲಿ ನಿಂತೋಗಿ ಇರಿಸ್ತೈತೆ. ಐಸ್ ಬಂದು ಮೆಟ್ಲೆಲ್ಲ ಹತ್ಕೊಂಡು ಇವಾಗ ಮೇಲ್ಗಡೆ ಸಿಕ್ಕಾಬಡೆ ಸುಸ್ತಾಗ್ಬಿಡೈತೆ ಮಾತ್ರ. ನಿಜ, ನೀವು ಮಳ್ಳಳ್ಳಿ ಫಾಲ್ಸ್ ಬಂದ್ರಂತ ಯಪ್ಪ ಬರೋಕ್ಕೆ ಹೋಗ್ಬೇಡಿ, ನಾನು ಹೇಳ್ತಿರೋ ಬರೋಕ್ಕೆ ಹೋಗ್ಬೇಡಿ. ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಈ 4 ತಿಂಗಳು ಮಾತ್ರ ನೀರಿರೋದು. ಈ ಅಕ್ಟೋಬರ್ಗೆ ಆಲ್ಮೋಸ್ಟ್ ಇವಾಗೆಲ್ಲ ಬಿಸಿಲು. ಇನ್ನೇನಿದ್ರು ನೀರು ಬರೋದು ನೆಕ್ಸ್ಟು ಜೂನ್ಗೇನೆ. ಇಯರ್ಲಿ 4 ಮಂತ್ ಅಷ್ಟೇ ನೀರು ಬರೋದಿಲ್ಲ. ನಾವು ನವೆಂಬರಲ್ಲಿ ಬಂದಿದ್ದೆ, ನವೆಂಬರ್ ಮಿಡ್ಡಲ್ಲಿ. ಸೊ ಯೂಸ್ ಇಲ್ಲ ಅಂದರೆ ಬಿಸಿಲು, ನೀರಿಲ್ಲ ಜಾಸ್ತಿ. ಸಿಕ್ಕಾಬಡೆ ಡೀಪಲ್ಲಿ ಹೋಗ್ಬೇಕು. ಅದು ಹೆಚ್ಚು ಕಡಿಮೆ 700-800 ಮೆಟ್ಲು ಐತೆ. ಇಳ್ಕೊಂಡು ಹೋಗ್ಬೇಕು ಕೆಳಗಡೆ. ಫುಲ್ಲು ಹಿಂಗೆ ಉದ್ದುದ್ದಕ್ಕೆ ಐತೆ ಮೆಟ್ಲು. ಅದರಿಂದ ತುಂಬ ಸುಸ್ತಾಗೋಯ್ತು. ಏನೋ ಹೊರಡ್ತೀವಿ ಇವಾಗ ಮಳವಳ್ಳಿ ಫಾಲ್ಸಿಂದ. ನೆಕ್ಸ್ಟ್ ಏನಿದ್ರು ಏನೋ ಪ್ಲ್ಯಾನ್ ಇಲ್ಲ. ಸಂಜೆ ಆಯಿತು, ನೆಕ್ಸ್ಟ್ ಮನೆಗೆ ಹೋಗೋದಾ ಮಾಡಿ ಗೈಸ್. ಹೊರಡ್ತಾ ಇದ್ದೀವಿ ಮಳವಳ್ಳಿ ಫಾಲ್ಸಿಂದ. ಏನಿಲ್ಲ, ಸಂಜೆ ಆಯಿತು. ವರ್ಕೌಟ್ ಎಲ್ಲ ಗೂಡ್ಸ್ ಗಾಡಿ ಎಲ್ಲ ಕೊಟ್ಬಿಟ್ಟು ಎಲ್ಲ ಎತ್ಕೊಬಂದು ಕೊಡ್ತಾವಳಿ. ನೋಡಿ ಗೈಸ್ ಇಲ್ಲಿ, ನೋಡಿ ಗೈಸ್ ಇಲ್ಲಿ ಇವ್ರು ನೋಡಿ, ಇವು ಕೈ ಬೀಸ್ಕೋಬೇಕೀಗ ಇಲ್ಲಿ. ಅಲ್ಲಿ ನಮ್ಮ ಕೈಲಿ ಹಿಂಗೆಲ್ಲ ಕೊಟ್ಬಿಟ್ಟು ಹಿಂಗೆ ಅವಾಗ ಗೈಸ್. ಇವಾಗ ಎಲ್ಲರೂ ಒಂದು ಒಳ್ಳೆ ಕಡೆ ಚೆನ್ನಾಗಿ ಊಟ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಹೊರಡೋದೆ ಗೈಸ್. ಮಲ್ಲಳ್ಳಿ ಫಾಲ್ಸಿಂದ ಹೊರಟಿದ್ದು ಹುಣಸೂರಲ್ಲಿ ಇದ್ದೀವಿ ಇವಾಗ. ಪಿರಿಯಾಪಟ್ಟಣ ಒಂದು ಸ್ಟಾಪ್ ಹಾಕಿದ್ದು. ನಾನು ಸ್ಟಾಪಾಗಿ ಬಂದು ಅಲ್ಲಿಂದ ಇಲ್ಲಿಗೆ 8 ಗಂಟೆ ಟೈಮ್ ಇವಾಗ. ಅಲ್ಲಿಂದ ಹೊರಟಾಗ 5:30 ಆಗಿತ್ತು. ಬಿರಿಯಾನಿ ತಿನ್ನೋದು ಬಂದಿದ್ದೀವಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋದೆ ಮನೆಗೆ. ಇಲ್ಲಿಂದ ಹುಣಸೂರಿಂದ ನಮ್ಮೂರು 15 ಕಿಲೋಮೀಟ್ರ್ ಆಯ್ತು. 10 ನಿಮಿಷ ಅಷ್ಟೇ. ಇಲ್ಲಿಂದ ಮನೆಗೆ 10 ನಿಮಿಷ ಅಷ್ಟೇ. ಮಡಿಕೇರಿ ಫುಲ್ಲು ಮುಗೀತು ಗೈಸ್. ಮಡಿಕೇರಿಲಿ ಒಂದು ಪ್ಲೇಸ್ ಬಾಕಿ ಇಲ್ಲ, ಎಲ್ಲನೂ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀವಿ. ಇನ್ನೇನಿದ್ರು ಬೇರೆ ಬೇರೆ ಕಡೆ ಹೋಗ್ಬೇಕು. ನೆಕ್ಸ್ಟು ಚಿಕ್ಕಮಂಗ್ಳೂರು ಟ್ರಿಪ್ ಏನೋ ಸದ್ಯದಲ್ಲೇ ಕಮ್ಮಿಂಗ್ ಸೂನಲ್ಲೇ ಬರುತ್ತೆ. ಇವಾಗ ಬನ್ನಿ ಬಿರಿಯಾನಿ ಟೇಸ್ಟ್ ಮಾಡೋದು. ಇವಾಗ ನೋಡೋ ಹೆಂಗೈತೆ ಗೈಸ್. ಬಿರಿಯಾನಿ ತಿಂತಾ ಇದ್ದೀವಿ. ಏನೋ ಆಯಿತು, ತಿನ್ಕೊಂಡು ಹೊರಡೋದು ಇವಾಗ ಮನೆಗೆ. ದೊಣ್ಣೆ ಬಿರಿಯಾನಿ. ಇದಿಷ್ಟು ನಮ್ಮ ಮಡಿಕೇರಿ ಸ್ಟೋರಿ. ಹೋಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬೈ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬೈ ಗೈಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.